ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ 48ನೇ ವರ್ಷದ ಕಾವಡಿ ಹಬ್ಬ ನಡೀತಾ ಇರತಕ್ಕಂಥದ್ದು. ಪ್ರತಿ ವರ್ಷ ಏನು ಮಾಡ್ತಾಯಿದ್ದೀವಿ ಅದೇ ರೀತಿ ಸುಮಾರು 50,000ಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು, ಪ್ರಸಾದವನ್ನು ತಗೊಳ್ತಕ್ಕಂಥದ್ದು ಇಲ್ಲಿಂದನೂ ನಡ್ಕೊಂಬಂದಿರ್ತಕ್ಕಂಥ. ಪ್ರತಿ ವರ್ಷವೂ ಜನ ಜಾಸ್ತಿ, ಭಕ್ತಾದಿಗಳು ಜಾಸ್ತಿ ಆಯ್ತಾರೆ. ಈ ವರ್ಷವೂ ಬೆಳಗ್ಗೆ ನಿನ್ನೆಯಿಂದನೂ ಸಹ ಭಕ್ತಾದಿಗಳು ಬಂದು ಹೋಗ್ತಾರೆ. ಬಹುಶಃ ಬೆಳಗ್ಗೆ 6:30 ಏನು ಪ್ರಾರಂಭ ಆಗಿದೆ, ರಾತ್ರಿ 11 ಗಂಟೆವರೆಗೂ ಏನು ಆಡಳಿತ ಮಂಡಳಿ ಇದೆ ಎಲ್ಲರ ಒಂದು ಸಮ್ಮುಖದಲ್ಲಿ ಪೂಜೆ ಕೈಂಕರ್ಯಗಳು ನಡೀತವೆ. ಬಂದಿರತಕ್ಕಂಥ ಭಕ್ತಾದಿಗಳಿಗೆ ದೇವರ ದರ್ಶನ ಆಯ್ತದೆ, ಅವರಿಗೆ ಪ್ರಸಾದ ವಿನಿಯೋಗ ಆಯ್ತದೆ. ಇಲ್ಲಿ ಈ ಭಾಗದಲ್ಲಿ ಜಾಸ್ತಿ ಜನ ಭಕ್ತಾದಿಗಳು ಇರ್ತಕ್ಕಂಥದ್ದು ಒಂದು ವಿಶೇಷ. ಇದು 48 ವರ್ಷದಿಂದ ನಡೀತಾ ಇದೆ ಇದು ಅಂತಕ್ಕಂಥದ್ದರೆ ಆ ದೇವರ ಸನ್ನಿಧಾನಕ್ಕೆ ಇಷ್ಟೊಂದು ಜನ ಬರಬೇಕಾದ್ರೆ ಆ ದೇವರ ಮಹಿಮೆ ಇರೋದ್ರಿಂದನೇ ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ವಿಘ್ನೇಶ್ವರ, ಆಂಜನೇಯ, ಶ್ರೀರಾಮ ಎಲ್ಲ ದೇವತೆಗಳ ದರ್ಶನವೂ ಇವತ್ತಾಗುತ್ತೆ. ಅಲ್ಲ, ಇದು ಕಾವಡಿ ಹಬ್ಬ ನಡೀತಕ್ಕಂಥದ್ದು ಇವತ್ತು 6ನೇ ತಾರೀಕು ಒಂದೇ. ಭಾನುವಾರದಿಂದ ಪೂಜೆ ಕೈಂಕರ್ಯಗಳೇ ನಡೀತಾ ಇದೆ. ಇದನ್ನ ಪ್ರಿಪ್ರೇಷಾಗಿ ಭಾನುವಾರದಿಂದನೂ ಭಕ್ತಾದಿಗಳು ಜಾಸ್ತಿ ಜನ ಬಂದೋಯ್ತಾರೆ. ವಿಶೇಷವಾಗಿ ಇವತ್ತು 6ನೇ ತಾರೀಕು ಸುಮಾರು 50,000ಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡಿತಾರೆ. ನಾನು ಈ ಸಂದರ್ಭದಲ್ಲಿ ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಭಗವಂತ ಅಂತಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದು ಹಾಡಿ ಕೃತಿಕ ಕಾವಡಿ ಹಬ್ಬ ಇವತ್ತು. ಹಾಗಾಗಿ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸ್ತಾರೆ. ಎಲ್ಲರೂ ಕಾವಡಿ ಹೊತ್ಕೊಂಡು ಬಂದು ದೇವರ ಹರಕೆ ತೀರಿಸುವಂಥ ಕಾರ್ಯಕ್ರಮ ನಡೆದಿರುತ್ತೆ. ಇದು ಸತತವಾಗಿ 58 ವರ್ಷಗಳ ಕಾಲ ಅಂದ ನಡ್ಕೊಂಬಂದಿರುತ್ತದೆ. ಗುಡ್ಡೆ ಮೇಲೆ ಒಂದು ಚಿಕ್ಕದಾಗಿದ್ದಂಥ ಒಂದು ದೇವಸ್ಥಾನ, ಗುಡಿಸಲಲ್ಲಿದ್ದಂಥ ದೇವಸ್ಥಾನ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಇವತ್ತು ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದಿದೆ ಅಂತಂದರೆ ಇಲ್ಲಿರುವ ಎಲ್ಲ ಭಕ್ತಾದಿಗಳ ಸಹಕಾರ ಮತ್ತು ಎಲ್ಲ ಟ್ರಸ್ಟ್ಗಳ ಸಹಕಾರ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬೃಹದಾಕಾರವಾಗಿ ಸುಮಾರು ದೇವಸ್ಥಾನಗಳನ್ನ ಸ್ಥಾಪನೆ ಮಾಡಿ ಬಹಳ ಬೆಳಗಿನ ಸಂಜೆವರೆಗೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಡೀತಾ ಇದೆ. ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳ ಕಷ್ಟಗಳನ್ನ ಪರಿಹಾರ ಮಾಡಲಿ ಅಂತ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇನ್ನೊಂದಷ್ಟು ಕಾರ್ಯಗಳು 2 ಸಮುದಾಯ ಭವನ ಇದೆ, ಇನ್ನೊಂದು ಸಮುದಾಯ ನಡೀತಾ ಇದೆ. ಭಕ್ತಾದಿಗಳೆಲ್ಲ ಸಹಕಾರವನ್ನು ಕೊಟ್ಟರೆ ಇನ್ನೊಂದಷ್ಟು ಭಕ್ತಾದಿಗಳು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹರಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ವಿಶೇಷವಾದಂಥ ಆಷಾಢ ಮಾಸದ ವಿಶೇಷವಾದಂಥ 48ನೇ ಆಡಿಕೃತಿಕ ಪೂಜಾ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಸುಮಾರು 48 ವರ್ಷ ಇತಿಹಾಸವುಳ್ಳಂಥ ಈ ದೇವಾಲಯ ವಿಶೇಷವಾದಂಥ ಭಕ್ತ ಸಮೂಹವನ್ನು ಹೊಂದಿದೆ. ನಮ್ಮಲ್ಲಿ ಮಹಾಗಣಪತಿ, ದುರ್ಗಾ ಪರಮೇಶ್ವರಿ, ಶ್ರೀರಾಮ, ವೀರಾಂಜನೇಯ ಮತ್ತು ಬೃಹದಾಕಾರದ 25 ಅಡಿ ಏಕಶಿಲದ ಶಿವನ ಮೂರ್ತಿ ಇದೆ. ವಿಶೇಷವಾಗಿ ಈ ಭಾಗದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಬಹಳ ಪ್ರಖ್ಯಾತ ಹೊಂದಿದೆ. ನಮ್ಮ ಬಾಲಸುಬ್ರಹ್ಮಣ್ಯ ಸ್ವಾಮಿ ಸೇವಾ ಸಮಿತಿ ಎಂಬ ಒಂದು ಪ್ರಖ್ಯಾತಿಯನ್ನು ಹೊಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು 48ನೇ ವರ್ಷದ ಆಡಿಕೃತಿಕ ಪೂಜಾ ಮಹೋತ್ಸವವನ್ನು ನಮ್ಮ ದೇವಾಲಯದ ಶಾಸಕರು ಮತ್ತು ನಮ್ಮ ದೇವಾಲಯ ಅಧ್ಯಕ್ಷರು ಶಾಸಕರಾದ ಸನ್ಮಾನ್ಯ ಶ್ರೀ ಕೆ ಗೋಪಾಲಣ್ಣನವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳಾದಂಥ ಉಪಾಧ್ಯಕ್ಷರಾದಂಥ ರಾಘವೇಂದ್ರ ನಾಗರಾಜ್ರವರು, ಖಜಾಂಚಿಗಳಾದಂಥ ನಾಗಣ್ಣನವರು ಮತ್ತು ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ವೆಂಕಟರೆಡ್ಡಿಯವರು ಮತ್ತು ಎಲ್ಲ ನಮ್ಮ
ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳ ಒಂದು ಸಮಕ್ಷಮದಲ್ಲಿ ವಿಶೇಷವಾಗಿ ನಮ್ಮ ದಿವಂಗತ ಮೂಲ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಂ ನಾಗರಾಜ್ರವರ ಒಂದು ಪ್ರೇರಣೆ, ಅವರ ಒಂದು ಹಾಕ್ಕೊಟ್ಟಂಥ ಬುನಾದಿ ಮತ್ತು ಹಾದಿ ಹಾಗೂ ಎಲ್ಲ ಅವರ ಒಂದು ಕುಟುಂಬ ವರ್ಗದವರ ಮುಖೇನವಾಗಿ ಈಗಾಗಲೇ ನಾವು ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ಸುಮಾರು ಒಂದು 50,000 ಲಾಡುಗಳನ್ನು ನಮ್ಮ ಮಾಜಿ ಮಹಾಪೌರ ಆದಂಥ ಶ್ರೀಮತಿ ದಿವಂಗತ ಶ್ರೀ ನಾಗರಾಜ್ರವರು ಧರ್ಮಪತ್ನಿಯಾದಂಥ ರುದ್ರಮ್ಮ ನಾಗರಾಜ್ರವರು ಕುಟುಂಬ ವರ್ಗದವರಿಂದ ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ವೆಂಕಟರೆಡ್ಡಿಯವರ ಕುಟುಂಬದಿಂದ, ನಮ್ಮ ಬ್ಯಾಂಕ್ ಮಾಲೀಕರಾದಂಥ ವೆಂಕಟರೆಡ್ಡಿಯವರು ಅವರ ಕುಟುಂಬ ವತಿಯಿಂದ, ಮತ್ತು ನಮ್ಮ ಖಜಾಂಚಿಗಳಾದಂಥ ಕಾಂಟ್ರಾಕ್ಟರ್ ನಾಗರಾಜಣ್ಣ ಅವರ ಕುಟುಂಬ ವತಿಯಿಂದ ಮತ್ತು ನಮ್ಮ ಎಲ್ಲ ಭಕ್ತಾದಿಗಳ ಸಹಕಾರ ಹಸ್ತಪೂರ್ವಕ ವಿಶೇಷವಾಗಿ ಈ ದಿವಸ ಎಲ್ಲ ಭಕ್ತಾದಿಗಳಿಗೆ ಪ್ರಾತಃ ಕಾಲದಿಂದ ರಾತ್ರಿ 12 ಗಂಟೆವರೆಗೂ ಸಹ ನಿರಂತರವಾಗಿ ನಾವು ಉಚಿತವಾಗಿ ದೇವಾಲಯದ ಮಹಾಪ್ರಸಾದ ಲಾಡು ಪ್ರಸಾದವನ್ನು ಕೊಡ್ತಾಯಿದ್ದೀವಿ. ವಾಲಂಟರಿ ಆಗಿ ಭಕ್ತಾದಿಗಳು ಕೆಳಭಾಗದಲ್ಲಿ ಪ್ರಸಾದವನ್ನು ಅನ್ನದ ರೂಪದಲ್ಲಿ ಪ್ರಸಾದವನ್ನು ನೀಡ್ತಾರೆ. ಇದು ವಿಶೇಷ. ಈ ದಿವಸ ಸ್ವಾಮಿ ಸನ್ನಿಧಾನದಲ್ಲಿ ತುಂಬ ಮಹಾ ಪುಣ್ಯಕರವಾದಂಥ ವಿಶೇಷ. ಕಾವಡಿಗಳನ್ನು ಒತ್ತು ತರ್ತಾರೆ. ನಮಗೆ ಪ್ರಾತಃ ಕಾಲದಿಂದ ಸಂಜೆವರೆಗೂ ಸುಮಾರು ಒಂದು 60,000 ಜನ ಭಕ್ತಾದಿಗಳು ಈ ಸ್ವಾಮಿಯ ದರ್ಶನ ಮಾಡಿ. ಇದು ನಮಗೆ ಶ್ರಾವಣ ಮಾಸದ ಏನು ನಾಗರ ಪಂಚಮಿ ಏನು ಬರುತ್ತದೆ ನಮಗೆ ಶ್ರಾವಣದಲ್ಲಿ ಈ ಭಾಗದಲ್ಲಿ, ಹಾಗಾಗಿ ತಮಿಳುನಾಡಿನ ಭಾಗದಲ್ಲಿ ಮತ್ತು ಎಲ್ಲ ಆ ಒಂದು ಭಾಗದ ಕುಟುಂಬ ವರ್ಗದವರಿಗೂ ವಿಶೇಷವಾಗಿ ಕಾವಡಿಗಳನ್ನು ಹರಕೆಯನ್ನು ತರ್ತಾರೆ. ಅರೋಹರ ಎಂಬ ವೇದಘೋಷದಲ್ಲಿ 2 ಬುಟ್ಟಿಯನ್ನು ಹಾಕಿದ್ದಾರೆ, ಸಿದ್ಧಿ ಮತ್ತು ಶುಭಮ್ ಅಂತ. ಅದರಲ್ಲಿ ಒಂದರಲ್ಲಿ ದೇವರ ಅಭಿಷೇಕ ಸಾಮಗ್ರಿಗಳು, ಮತ್ತೊಂದರಲ್ಲಿ ಹೂವಿನ ಮಾಲೆಗಳನ್ನು ಹೊತ್ತು ಶ್ರದ್ಧಾ ಭಕ್ತಿ ಮಡಿಯಿಂದ ತೇವದ ಬಟ್ಟೆಯಿಂದ ಈ ಬೆಟ್ಟವನ್ನು ತುಳಿತಾರೆ. ಸುಮಾರು ಮನೆಯಿಂದ ಈ ಜಾಗಕ್ಕೆ ಬರುವವರೆಗೂ ಸುಮಾರು 1,008 ಸಲ ಅರೋಹರ ಎಂಬ ವಾಕ್ಯದಿಂದ ವೇದಘೋಷದಿಂದ ಬರ್ತಾರೆ. ಆ ಕಾವಡಿಯನ್ನು ನಾವು ಪಶ್ಚಿಮಾಭಿಮುಖವಾಗಿ ಹಿಂಭಾಗದಲ್ಲಿ ದೇವರ ಸನ್ನಿಧಾನದಲ್ಲಿ ಸಾತ್ಪುಡಿಯನ್ನು ಮಾಡ್ತೀವಿ. ಅವರು ತಂದಂಥ ಕಾವಡಿಯನ್ನು ಆ ಸ್ವಾಮಿಗೆ ಸಮರ್ಪಣೆ ಮಾಡಿ, ಆ ಕಾವಡಿಯನ್ನು ಸಮರ್ಪಣೆ ಮಾಡಿ, ಹೂಮಾಲೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಅವರಿಗೆ ತೀರ್ಥ ಪ್ರಸಾದವನ್ನು ನೀಡಿ ಇದು ಮಾಡ್ತೀವಿ. ಇದು ವಿಶೇಷವಾಗಿ ಈ ಒಂದು ಸುಸಂದರ್ಭ ಎಲ್ಲರಿಗೂ ಬರುವಂಥ ಕ್ಷೇತ್ರ ಜನರಿಗೆ ವಿಶೇಷವಾಗಿ ಆಗಲಿ. ಮುಖ್ಯವಾಗಿ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಸಂಸ್ಥೆ ಅಧ್ಯಕ್ಷರಾದಂಥ ಗೋಪಾಲಣ್ಣವರು ಕುಟುಂಬ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾದಂಥ ಹೂವಿನ ಅಲಂಕಾರವನ್ನು ಮಾಡಿಸಿದ್ದಾರೆ. ಈಗಾಗಲೇ ಸುಮಾರು ವೈಭವಿತವಾಗಿ ಮಹಾಗಣಪತಿ, ದುರ್ಗಾಪರಮೇಶ್ವರಿ, ವೀರಾಂಜನೇಯ, ಶ್ರೀರಾಮ ಮತ್ತು ಏಕಶಿಲಾ ಮೂರ್ತಿ ಇದೆ, ಶಿವನ ಬೃಹದಾಕಾರ. ನಮ್ಮ ಮುರುಗೇಶ್ ಪಾಳ್ಯ ಕೆಂಪೋಟ್ ಬಿಟ್ಟರೆ ನೆಕ್ಸ್ಟು ನಮ್ಮ ಈ ಭಾಗದಲ್ಲಿ ಪಶ್ಚಿಮಾಭಿಮುಖ ಭಾಗದಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಭಾಗದಲ್ಲಿ ಶಿವನ ವಿಗ್ರಹ ಇದೊಂದು ಏಕಶಿಲಾ ಮೂರ್ತಿ. ಮತ್ತು ಪಶ್ಚಿಮಾಭಿಮುಖವಾಗಿ 21 ಅಡಿಯ ವೀರಾಂಜನೇಯ ಮೂರ್ತಿ ಇದೆ. ವಿರಾಜಮಾನವಾಗಿ ವೀರಾಂಜನೇಯ ಮೂರ್ತಿಯನ್ನು ನಾವು ಆ ಭಾಗದಲ್ಲಿ ಸ್ಥಾಪನೆಯನ್ನು ಮಾಡಿದ್ದೀವಿ. ತುಂಬ ವಿಶೇಷ. ಈ ಒಂದು ಸಂಸ್ಥೆಗೆ ಭದ್ರ ಬುನಾದಿ ನಮ್ಮ ದಿವಂಗತ ನಾಗರಾಜಣ್ಣವರು. ಆ ಸ್ಥಾನದಲ್ಲಿ ಅವರ ಮಗ ಇದ್ದಾರೆ ರಾಘವೇಂದ್ರ ನಾಗರಾಜ್ ಅವರು ಉಪಾಧ್ಯಕ್ಷ ಸ್ಥಾನದಲ್ಲಿ. ಹಾಗೆ ನಾವು ತುಂಬ ಯಾರು ಬಡವರು ಇರ್ತಾರೆ ಅವ್ರಿಗೆಲ್ರಿಗೂ ಸುಸಜ್ಜಿತವಾದಂಥ ನಮ್ಮ ನಾಗರಾಜಣ್ಣವರ ಹೆಸರಲ್ಲೇ ಒಂದು ಸಮುದಾಯ ಭವನವನ್ನು ಮಾಡಿದ್ದೀವಿ. ತುಂಬ ಸುಸಜ್ಜಿತವಾಗಿದೆ. ಸುಮಾರು ಒಂದು 200 ಜನ ಒಂದು ಪಾರ್ಟಿ ಹಾಲಲ್ಲಿ ಮತ್ತು ಡೈನಿಂಗ್ ಹಾಲಲ್ಲಿ ಒಂದು 100 ಜನ ಕೂತ್ಕೊಂಡು ಊಟ ಉಪಚಾರಗಳನ್ನು ಮಾಡ್ಬೋದು. ಶುಭ ಸಂದರ್ಭ, ಮದುವೆ, ಮುಂಜಿ, ನಾಮಕರಣ, ಉಪನಯ, ಶ್ರೀಮಂತ ಇತ್ಯಾದಿ ಶುಭ ಸಂದರ್ಭಕ್ಕೆ ಅದನ್ನು ಎಲ್ರಿಗೂ ಸಾಕಷ್ಟು ಕಡಿಮೆ ದರದಲ್ಲಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ನಮ್ಮ ದೇವಾಲಯ ಸಮಿತಿ ವತಿಯಿಂದ ಮತ್ತು ನಮ್ಮ ಶಾಸಕರ ಅನುದಾನದಿಂದ ವಿಶೇಷವಾಗಿ ನಮ್ಮ ನಾಗರಾಜಣ್ಣವರ ಒಂದು ಕನಸಿನ ಕೂಸು ಈ ಸಂಸ್ಥೆ ಮತ್ತು ಆ ಒಂದು ಸಮುದಾಯ ಭವನ. ಈ ಬೆಟ್ಟ ಈ ಒಂದು ಮಾದರಿ ಬರಬೇಕಂದ್ರೆ ಸಾಕಷ್ಟು ಇತಿಹಾಸ ಇದೆ ಇಲ್ಲಿ. ನಾವು ಹಂತವಾಗಿ ಈ ಬೆಟ್ಟಗಳಲ್ಲಿ ದೇವತೆಗಳನ್ನು ನಿಲ್ಲಿಸಿದ್ವಿ. 1978ನೇ ಇಸ್ವಿಯಲ್ಲಿ ಒಂದು ಪುಟ್ಟದಾಗಿ ಈ ನಮ್ಮ ಸುತ್ತಲಿನ ಎಲ್ಲ ದಿವಂಗತ ಆದಂಥ ಗುಣಶೇಖರ್ ಇರ್ಬೋದು, ವರದರಾಜ್ ಅವರು ಇರ್ಬೋದು, ನಮ್ಮ ಲಾರಿ ಕೃಷ್ಣಪ್ಪನವ್ರು ಇರ್ಬೋದು, ಅವರ ಕುಟುಂಬದವರು, ಮತ್ತು ನಮ್ಮ VHBC ಲೇಔಟು, MG ನಗರ, ಸತ್ಯನಾರಾಯಣ ಲೇಔಟು, SVK ಲೇಔಟು, ಕಿರ್ಲೋಸ್ಕರ್ ಕಾಲೋನಿ ಎಲ್ಲ ಬಡಾವಣೆಯ ನಾಗರಿಕರು ಸೇರಿ ಈ ಸಂಸ್ಥೆಯನ್ನು ಒಂದು ಸ್ಥಾಪನೆ ಮಾಡಿದ್ರು. ಅದಾದ ನಂತರ 1996ರಲ್ಲಿ ನಮ್ಮ ನಾಗರಾಜಣ್ಣವರು ಈ ದೇವಸ್ಥಾನದ ಅಧ್ಯಕ್ಷತೆಯನ್ನು ವಹಿಸಿದಾಗ ಹಂತವಾಗಿ ಗಣಪತಿ, ಸುಬ್ರಹ್ಮಣ್ಯ ಮತ್ತು ವೀರಾಂಜನೇಯ, ಶ್ರೀರಾಮ ಎಲ್ಲ ದೇವತೆಗಳನ್ನು ನಾವು ಇಲ್ಲಿ ತದಾದಿಯಾಗಿ ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ. ಮತ್ತು ಎಲ್ಲ ಭಕ್ತಾದಿಗಳಿಗೂ ನಮ್ಮಲ್ಲಿ ವಿಶೇಷ ಷಷ್ಠಿ, ಕೃತಿಕೆ ವಿಶೇಷವಾದಂಥ ದಿವಸ ಇರುತ್ತೆ, ಪೌರ್ಣಮಿ ಇರುತ್ತೆ, ವಿಶಾಖ ನಕ್ಷತ್ರ ಇರುತ್ತೆ. ಎಲ್ಲ ರೀತಿಯಲ್ಲೂ ಈ ಸಂಸ್ಥೆ ಇಲ್ಲಿ ಬೇಡಿದ ಇಪ್ಸಿತ ಫಲವನ್ನು ಕೊಡ್ತಾನೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಯಾರು ಮದುವೆ ಆಗಿಲ್ಲ ಅಥವಾ ಯಾರಿಗೆ ಮಕ್ಕಳು ಸಂತಾನ ಭಾಗ್ಯ ಇರ್ಬೋದು, ಭೂವ್ಯಾಜ್ಯಾದಿ ಕಲಹಗಳಿಂದ ಯಾರು ಈ ಒಂದು ನರಳುತ್ತಿದ್ದಾರೆ, ಇಲ್ಲಿ 6 ಮಂಗಳವಾರ ಈ ಸ್ವಾಮಿಯ ಪ್ರದಕ್ಷಿಣೆಯನ್ನು ಮಾಡಿ
6 ಮಂಗಳವಾರ ಒಂದು ಕ್ಷೀರಾಭಿಷೇಕವನ್ನು ಮಾಡಿ ಈ ಸ್ವಾಮಿಯ ಸನ್ನಿಧಾನದಲ್ಲಿ ಒಂದು ವಿಭೂತಿ ಪ್ರಸಾದವನ್ನು ತಗೊಂಡು ವಿಶೇಷವಾದಂಥ ಹರಳಿ ಮರ ನಾಗರಕಟ್ಟೆ ಇದೆ, ಆ ಭಾಗದಲ್ಲಿ ಒಂದು ಕಂಕಣವನ್ನು ಕಟ್ಟಿ 6 ಮಂಗಳವಾರ ಈ ಭಾಗದಲ್ಲಿ ಇದನ್ನು ಮಾಡಿದ್ರೆ ಅವರೆಲ್ಲ ಈಪ್ಸಿತ ಫಲಗಳಾಗುತ್ತೆ. ಸಾಕಷ್ಟು ಜನಕ್ಕೆ ಮದುವೆಗಳಾಗಿದೆ, ತಂದೆ ತಾಯಿಗಳು ಸಮಸ್ಯೆಗಳು ಇರೋರು ಅಥವಾ ಮಕ್ಕಳಿಲ್ಲದೆ ಇರೋರು ಮತ್ತು ದಾಯಾದಿ ಕಲಹ ಇರೋರು, ವಿಶೇಷವಾಗಿ ಆರ್ಥಿಕ ಸಮಸ್ಯೆಯಿಂದ ಯಾರು ಬಳೀತಾರೆ, ಋಣ ರೋಗಾದಿ ದಾರಿದ್ರ್ಯಾದಿ ಕಲಹಗಳನ್ನೆಲ್ಲವನ್ನೂ ಸಹ ಈ ಒಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ, ಆ ಭಗವಂತನ ಸನ್ನಿಧಾನದಲ್ಲಿ ಯಾರು 6 ಮಂಗಳವಾರ ವಿಶೇಷವಾಗಿ ಮಾಡ್ತಾರೆ, ಶ್ರದ್ಧಾಭಕ್ತಿಯಿಂದ 6 ಪ್ರದಕ್ಷಿಣೆ ಮಾಡಿ ಅದನ್ನು ಆ ಸ್ವಾಮಿ ಐಪ್ಸ್ತಾನೆ. ಇಲ್ಲಿ ಯಾವುದೇ ರೀತಿಯಾದಂಥ ದುಡ್ಡಿಗಾಗಲಿ ಮತ್ತೊಂದಕ್ಕಾಗಲಿ ನಮ್ಮ ಸಂಸ್ಥೆ ಆಗಲಿ ದೇವಸ್ಥಾನದ ಪುರೋಹಿತರಾಗಲಿ ಯಾವುದಕ್ಕೂ ಸಹ ಅದನ್ನು ನಾವು ಡಿಮ್ಯಾಂಡ್ ಅನ್ನೋದಿಲ್ಲ. ಅವರು ಶಕ್ತಾನುಸಾರ ಸೇವೆಗೆ ಕೊಡ್ತಾರೆ, ಅವರ ಹರಕೆಗಳನ್ನು ಮುಡುಪುಗಳನ್ನು ಕಾಣಿಕೆಗಳನ್ನು ಹುಂಡಿಯಲ್ಲಿ ಹಾಕ್ತಾರೆ. ಮತ್ತು ನಮ್ಮಲ್ಲೆಲ್ಲ ತುಂಬ ಅಕೌಂಟ್ಸ್ ಎಲ್ಲ ನಾವು ತುಂಬ ಟ್ರಾನ್ಸ್ಪರೆಂಟಾಗಿ ಇಟ್ಟಿದ್ದೀವಿ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಮಾಹಿತಿಯನ್ನು ಸಂಸ್ಥೆ ಇರ್ಬೋದು, ಭಕ್ತಾದಿಗಳು ಇರ್ಬೋದು, ಸಾಕಷ್ಟು ಹಾಗಾಗೇ ನಾವು ಈ ಸುತ್ತಮುತ್ತಲಿನ ಎಲ್ಲ ದೇವಾಲಯಗಳಿಂದ ನಮ್ಮ ಕ್ಷೇತ್ರದಲ್ಲಿ ಸುಮಾರು 122 ಸಂಸ್ಥೆಗಳಿದೆ. ನಮ್ಮ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ 122 ಸಂಸ್ಥೆ, ಅದರಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಖಾಸಗಿ ವರ್ಗ ಎಲ್ಲದರಲ್ಲೂ ಬಹಳ ಪ್ರಖ್ಯಾತಿ ಪಡೆದಿರೋದು ಈ ಭಾಗದಲ್ಲಿ ನಮ್ಮ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ. ಎಲ್ರಿಗೂ ಧನ್ಯವಾದ. ಎಲ್ರಿಗೂ ಸಹ ಈ ಒಂದು ಹಬ್ಬಕ್ಕೆ ಎಲ್ಲ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸ್ವಾಮಿಗೆ ವೈಭವ ಅರಿಶಿನ ಅಲಂಕಾರ ಆಗಿದೆ. ವಿಶೇಷವಾದಂಥ ತೋಮಾಲ ಪೂರ್ವಕವಾಗಿ ಎಲ್ಲರಿಗೂ ಸಹ 6:30ಯಿಂದ ನಿರಂತರವಾಗಿ ತಾವು ಎಲ್ಲ ನಿಮ್ಮ ಚಾನಲ್ ಎಲ್ಲ ವೀಕ್ಷಕರಿಗೂ ತಾವು ಸಹ ಎಲ್ಲವನ್ನು ಪ್ರತಿಯೊಂದನ್ನು ಸಹ ಚಿತ್ರೀಕರಣ ಮಾಡ್ತಾಯಿದ್ದೀರಿ. ಏನು ಇದೇ ರೀತಿ ರಾತ್ರಿ 12 ಗಂಟೆವರೆಗೂ ಇದೇ ರೀತಿ ಕ್ಯೂ ಇರುತ್ತೆ. ಇದೊಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಬರ್ತಾ ಇದೆ. ಇದು ತಲೆಮಾರುಗಳಿಂದ ತಲೆಮಾರುಗಳಿಗೆ ಹೇಳ್ಕೊಂಡು ಕಾವಡಿ ಹಬ್ಬ ಪ್ರತಿ ವರ್ಷ ಇಲ್ಲಿ ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನಡೆಯುತ್ತೆ. ಸಾವಿರಾರು ಜನ ಬರ್ತಾರೆ ಭಕ್ತಾದಿಗಳು. ಅವರ ಶ್ರದ್ಧೆ, ಅವರ ಭಕ್ತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ಕೇಳ್ಕೊತಾರೆ ಅವರು. ಅದಕ್ಕೆ ಬಂದಿರೋಂಥ ಎಲ್ಲ ಭಕ್ತಾದಿಗಳಿಗೆ ಭಗವಂತ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಇಡೀ ಜಗತ್ತಿಗೆ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಂ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರೋಗ್ಯರ ಕಾರ್ಯಕ್ರಮ ಭಾಳ ವರ್ಷದಿಂದ ನಡ್ಕೊಂಬರ್ತಾ ಇದೆ. ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಆದರೆ ಇದೊಂದು ಪುಣ್ಯಕ್ಷೇತ್ರ ಇದು. ಲಕ್ಷಾಂತರ ಜನ ಬಂದು ಹೋಗಿರೋವಂಥ ಜಾಗ ಇದು. ಕನಿಷ್ಠ ಪಕ್ಷ ಒಂದು 10,000 to 15,000 ಜನ ಇಲ್ಲಿ ಬರೋವಂಥ ಕ್ಷೇತ್ರ. ನಮ್ಮ ಈ ಮಹಾಲಕ್ಷ್ಮೀ ಲೇಔಟ್ ಭಾಗದಲ್ಲಿ ಹೆಂಗೆ ಇಸ್ಕಾನು, ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವ ಥರ ಇದೆಯೋ ಅದೇ ಥರನೇ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಅಷ್ಟೇ ಪ್ರಸಿದ್ಧವಾಗಿರುವಂಥದ್ದು. ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಇನ್ನು ಇಲ್ಲಿ ಬರ್ತಾರೆ. ಇನ್ನು ಸಾಯಂಕಾಲ ಆಗೋಷ್ಟರಲ್ಲಿ ಇಲ್ಲಿ ಜಾಗನೂ ಕೂಡ ಇರೋದಿಲ್ಲ, ಆ ಥರ ಜನ ಬರ್ತಾರೆ. ಆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾರೆ.